ಇಲ್ಲಿ ಉದ್ಭವ ಆದಮೇಲೆ ಫಸ್ಟು ಪ್ರಥಮ ಇಲ್ಲಿಗೆ ಗುರುಬಸಪ್ಪ ಪುಟ್ಸಮ್ಮಪ್ಪ ಅಂತ ಏನೋ ಇಬ್ಬರು ಅಳಬ್ರು ಒಂದು 300 ವರ್ಷನೋ 400 ವರ್ಷ ತಿಂದಲವ್ರು ಅವರು ಇಲ್ಲಿ ಪೂಜೆ ಮಾಡ್ತಿದ್ರು. ಅವರು ಪುಟ್ಸಮ್ಮಪ್ಪ ಅನ್ನೋರು ಪೂಜೆ ಮಾಡ್ಬೇಕಾದ್ರೆ ಅಷ್ಟೇ ಭಕ್ತಿ ಅಷ್ಟೇ ಇದು. ಇಲ್ಲಿ ಪೂಜೆ ಮಾಡ್ದೇನೆ ಪ್ರಸಾದ ಮಾಡ್ತಿರ್ಲಿಲ್ವಂತವ್ರು. ಅವ್ರ ಜೊತೆಲಿ ದೇವ್ರು ಫ್ರೆಂಡ್ಸ್ ತರ ಬಂದು ಕೂತ್ಕೊಂಡು ಮಾತಾಡೋದು. ಭೀಮ ಅವ್ರ ಜೊತೆಲಿ ಭೀಮ ಈ ಅವ್ರ ಪುಟ್ಸಮ್ಮಪ್ಪ ಅನ್ನೋರು ತೋಟದ ಹತ್ರ ಉಳುಮೆ ಮಾಡ್ಬೇಕಾದ್ರೆ ದೇವ್ರು ಹೋಗೋದು, ದನ ಓಡಿಸ್ಬಿಡೋದು, ಮಲಗಿದ್ರೆ ಕಿವಿ ಕಡ್ಡಿ ಚುಚ್ಚೋದು, ಈಗೆಲ್ಲ ತೀಟೆ ಮಾಡೋದು ಪೂಜಾರಪ್ಪಂಗೆ. ಅಷ್ಟು ಅವ್ರಿಬ್ರು ಮಧ್ಯೆ ಅಷ್ಟೊಂದು ಬಾಂಧವ್ಯ ಬೆಳೆದಿತ್ತು. ಅಷ್ಟು ಬಾಂಧವ್ಯ ಇದ್ಮೇಲೆ ಒಂದ್ಸರಿ ಏನಾಯ್ತು, ಬೆಳಗಿನ ಜಾವ 3 ಗಂಟೆ ರಾತ್ರಿನೋ 2 ಗಂಟೆ ರಾತ್ರಿನೋ ಮಧ್ಯರಾತ್ರಿ ಟೈಮಲ್ಲಿ ಈಗ ಇಲ್ಲಿ ಕೆಳಗಡೆ ದೇವಸ್ಥಾನ ತಾಳ್ಬೇಟ ಇದೆಯಲ್ಲ, ಅಲ್ಲಿ ದೇವರು ಕುದುರೆ ಮೇಲೆ ಟಮಟೆ ನಗಾರಿ ವಾದ್ಯ ಸಹಿತ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇತ್ತು. ದಕ್ಷಿಣದಿಂದ ಉತ್ತರ ದಿಕ್ಕ ಇಲ್ಲ ಪೂರ್ವದಿಂದ ಪಶ್ಚಿಮ ದಿಕ್ಕು, ಅದು ನಮ್ ಕರೆಕ್ಟ್ ದಿಕ್ಕಗಳು ಗೊತ್ತಿಲ್ಲ, ಹೋಗ್ತಾ ಇತ್ತು. ಈ ಪೂಜಾರಪ್ಪ ಪುಟ್ಸಮ್ಮಪ್ಪ ಅನ್ನೋರು ಇದ್ರಲ್ಲ, ಅವ್ರೇನ್ ಮಾಡಿದ್ರು, ಅವ್ರಿಗೆ ಆ ಸದ್ದು ಕೇಳಿಸ್ತು ಮಧ್ಯರಾತ್ರಿ. ಏನು ದೇವ್ರು ನನ್ನ ಜೊತೆ ಫ್ರೆಂಡ್ಸ್ ತರ ಆಯ್ತಲ್ಲ, ಇಬ್ರು ಬಾಂಧವ್ಯ ಚೆನ್ನಾಗೈತಲ್ಲ ಅನ್ಬಿಟ್ಟು ಹೋಗಿ ಅಷ್ಟೊತ್ತಲ್ಲಿ ಬಂದು ಅಡ್ಲಾಗ್ ನಿಂತ್ಕೊಂಡ್ಬಿಟ್ರಂತ ಆ ದೇವ್ರ ಮುಂದೆಗಡೆ. ಆಗ ಭೀಮ ಹೇಳ್ದಂತ, ಏನಕ್ಕೆ ಬಂದೆ ನೀನು ಇಷ್ಟೊತ್ತಲ್ಲಿ? ನಿನ್ನ ಬಾಂಧವ್ಯ ಎಷ್ಟಾರು ಇರ್ಬೋದಾಗಿತ್ತು, ನೀನ್ ಇಷ್ಟೊತ್ತಲ್ಲಿ ರಾತ್ರಿಲಿ ಏನಕ್ಕೆ ಬಂದೆ? ನೀನ್ ಬರ್ಬಾರ್ದಾಗಿತ್ತು, ನೀ ಬಂದಿರೋದು ತಪ್ಪು, ನಿನಗೆ ನಾನು ಶಾಪ ಕೊಡ್ತೀನಿ, ನಿನಗೆ ಮಕ್ಳಿಲ್ದಂಗೆ ಆಗ್ಲಿ ಅಂತ ಭೀಮ ಶಾಪ ಕೊಟ್ಟನಂತೆ ದೇವ್ರು ಆ ಪೂಜಾರಪ್ಪಂಗೆ, ಪುಟ್ಸಮ್ಮಪ್ಪ ಅನ್ನೋರಿಗೆ. ಅವ್ರಿಗೆ ಅದೇ ರೀತಿ ಮಕ್ಳಿಲ್ಲ. ಹಾಗೇನ್ ಮಾಡಿದ್ರು ಅವರು, ಬೇರೆ ಒಂದು ಹುಡುಗನ್ ತಗೊಂಡು ದತ್ತು ತಗೊಂಡು ಸಾಕಿದ್ರು. ಅಷ್ಟು ಸತ್ಯವಾಗಿ ನಡೆದಿರುವಂತದ್ದು ಈ ಭೀಮಪ್ಪನ ಬೆಟ್ಟದಲ್ಲಿ. ಮತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಸೂಕ್ಷ್ಮದಿಂದ ಬರ್ಬೇಕು, ಮಡಿಯಿಂದ ಬರ್ಬೇಕು, ಮೈಲಿಗೆ ಮಾಡ್ಕೋಬಾರ್ದು. ಏನಾರು ಹೆಚ್ಚು ಕಮ್ಮಿ ಆದ್ರೆ ಮೇಲ್ಗಡೆ ಜೇನುಹುಳ ಇದೆ, ಹೊಡೀತದೆ, ಎಲ್ಕ ಕಚ್ತದೆ ಬಂದು ಏನಾರು ಹೆಚ್ಚು ಕಮ್ಮಿ ಇದ್ರೆ. ಆ ಥರದ್ದು ಆಗಿದೆ ಏನಾದ್ರು? ಬೇಜಾನಾಗಿದೆ. ಪೂಜಾರಪ್ಪನ್ನೇ ಮಕ್ಳಿಗೆ ಕುಣಿಸ್ಕೊಂಡು ಹೊತ್ಕೊಂಡೋಗವ್ರೆ. ಆ ಥರ ಪ್ರಚಾರ ಆಗಿರೋದು. ಪೂಜಾರಪ್ಪನ್ನೇ ಮಕ್ಳಿಗೆ ಕೂರಿಸ್ಕೊಂಡು ಏನೋ ತಪ್ಪಾಗಿ ಹುಳ ಹೊಡೆದ್ಬಿಟ್ಟು ಮಕ್ಳು ಕೂರಿಸ್ಕೊಂಡು ತಗೊಂಡೋಗಿರೋದು ಹಿಂದೆನೆ. ಮತ್ತೆ ಇಲ್ಲಿ ಬಂದವ್ರಿಗೆ ಎಷ್ಟೋ ಜನಕ್ಕೆ ಎಲ್ಲ ಕಚ್ಚೈತೆ, ಆಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋರೆ ಕೆಳಗಡೆಯಿಂದ. ಅಷ್ಟು ಸೂಕ್ಷ್ಮವಾಗಿ ಬರ್ಬೇಕಿಲ್ಲಿ. ನೀವು ಕೂರಂಗಿಲ್ವಾ? ಎಲ್ಲೂ ಕೂರಲ್ಲ, ಎಲ್ಲೂ ಕೂರಲ್ಲ. ಅಲ್ಲಿ ಮಧ್ಯೆ ಒಂದು ಕೊಣ ಇದೆ, ಆ ಕೊಣದ ಹತ್ರ ಮಾತ್ರ ಇಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ನೀರು ತಗೋತೀವಿ. ಎಷ್ಟು ದೂರ ಐತಿ ಇನ್ನದು? ಇನ್ನೂ 1 ಕಿಲೋಮೀಟರ್ ಮೇಲೆ. ಇನ್ನೂ 1 ಕಿಲೋಮೀಟ್ರಾ? ಆಚ್ಕೋ, ಆ ಕೊಣದಿಂದ ಆಚ್ಕೋ ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಒಟ್ಟು 3 ಕಿಲೋಮೀಟರ್ ಹತ್ರ ಆಗುತ್ತೆ. ಈ ತರ ಭೀಮ ಇಲ್ಲಿ ಉದ್ಭವ ಆಗಿರೋದು. ನೀವು ದೇವರು ಅದು ಪುರೋಹಿತರ ಜೊತೆ ಆಟ ಆಡೋದು, ಬಾಂಧವ್ಯ ಇದ್ರು ಅಂತ ಹೇಳಿದ್ರಲ್ಲ, ಅದು ವಿಗ್ರಹ ಇತ್ತು ಅಂತ ಹೇಳಿದ್ರಲ್ಲ, ದೇವರಿನ ಇದ್ರಲ್ಲಿ ಮಾಡಿದ್ರು ಆ ವಿಗ್ರಹ, ಅದು ಅವ್ರ ಜೊತೆ ಹೋಗಿ ಅಷ್ಟು ಬಾಂಧವ್ಯ ಇತ್ತು? ಅದು ಹೋಗ್ತಿರ್ಲಿಲ್ಲ, ದೇವ್ರು ಹೋಗ್ತಿದ್ದ. ವಿಗ್ರಹ ಅಲ್ಲೇ ಇರ್ತಿತ್ತು, ದೇವ್ರು ಹೋಗ್ತಿದ್ದ. ನಿಜವಾಗ್ಲೂ ರೂಪದಲ್ಲಿ ದೇವ್ರು ಹೋಗ್ತಿದ್ದ. ಈಗ ದೇವ್ರ ಮೈಯಿಂದ ಕೊಳೆ ತೆಗೆದು ಮಾಡ್ತಲ್ಲ, ದೇವ್ರು ಇಟ್ರಲ್ಲ, ಅದು ಇಲ್ಲೇ ಇರ್ತಿತ್ತು. ನಿಜವಾಗ್ಲೂ ಭೀಮ ಇಲ್ಲಿ ಹೊಲ ಉಳ್ತಿದ್ನಲ್ಲ, ಆ ಭೀಮನೇ ಹೋಗ್ತಿದ್ದ. ಒಂದಷ್ಟು ಜನ ಕಾಲ ಕಳೆದ್ರಿ ಇಲ್ಲಿ. ಮತ್ತೆ ಇಲ್ಲಿ ಏನಾರು ಅಂಟು ಮುಂಟು ಆಗಿ ಬೆಟ್ಟದ ಮೇಲೆಲ್ಲ ಏನಾರು ಇದಾದ್ರೆ ದೇವ್ರು ನೆಲಮಲೆ ರೇವಣ ಸಿದ್ದೇಶ್ವರನ ಬೆಟ್ಟ, ಅಲ್ಲಿ ಹೊರಟೋಗ್ತಾರೆ. ಅಪಚಾರ ಅಂತ ಏನಾರು ಆದ್ರೆ ಹೊರಟೋದಾಗ ಅಲ್ಲಿ ಗಂಟೆ ಸದ್ದಾಗುತ್ತೆ ಅವ್ರಿಗೆ ರೇವಣ ಸಿದ್ದೇಶ್ವರನ ಬೆಟ್ಟದಲ್ಲಿ. ಆಮೇಲೆ ನಾವು ಇಲ್ಲಿಂದ ಹೋಗಿ ಊರವರೆಲ್ಲ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಒಂದು ನೈಟ್ ಇದ್ದು ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕರ್ಕೊರ್ಬೇಕು. ಏನು ಆಕಸ್ಮಿಕವಾಗಿ ಏನು ಅಲ್ಲಲ್ಲೇನಾಗಲ್ಲ. ಈಗೆಲ್ಲ 1-2 ಬಾರಿ ಆಗೈತೆ ಅಷ್ಟೇ, 5 ವರ್ಷಕ್ಕೆ 10 ವರ್ಷಕ್ಕೆ. ಸ್ವಾಮಿಗಳೇ ನೀವು ಹೋಗಿರಿ, ನಾವು ಬರ್ತೀವಿ. ಇಲ್ಲಿ ಏನಂದರೆ ಇಲ್ಲಿ ನಿಯಮ ಇರೋದು ಎಲ್ಲ ಶಿಸ್ತು ನಿಯಮವಾಗಿ ಸ್ನಾನ ಮಾಡಿಕೊಂಡು ಅಚ್ಚುಕಟ್ಟಾಗಿ ಬಂದು ಇಲ್ಲಿ ದರ್ಶನ ಮಾಡಿ ಮೊಟ್ಟೆಯಲ್ಲಿ ಹಾಕ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಬೇರೆ ಥರ ಯಾವ್ದಾರ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಇಲ್ಲಿ ಜೇನುನೊಣ ಇದೆ, ಅದು ಬಂದು ಹೊಡೆಯುತ್ತೆ. ಇಲ್ಲಿ ಅನುಚಿತವಾಗಿ ವರ್ತಿಸಿದ್ರೆ ಅಲ್ಲಿ
ಅಸಭ್ಯ ಆಗಿ ವರ್ತಿಸಿದೆ ಆದರೆ ಅದು ಜೇನುಳ ಬಂದು ಹೊಡೆದೇ ಹೊಡೆಯುತ್ತೆ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಇವರು ಇಲ್ಲಿಯ ಗ್ರಾಮಸ್ಥರೇ. ಕಟ್ಟುಂಟಾ ಹಾಂ, ಜೇನು ಗೂಡು ಕಟ್ಟಿರುತ್ತೆ. ಇದೆ. ತೋರಿಸ್ತೀವಿ ನೋಡ್ರಿ, ಅಲ್ಲೇ ಇರುತ್ತೆ. ಹಲೋ ಕುಮಾರಣ್ಣ, ಹೌದು, ಜೇನು ಮೇಲ್ಗಡೆ ಇದೆ. ಅಲ್ಲಿ ಭೀಮನ ಕಿಂಡಿ ಅಂತಿದ್ದಿಲ್ಲ, ಕಿಂಡಿ ಬೆಟ್ಟ ಒಳಗಡೆ ಇದೆಯಲ್ಲ, ಆ ಬಂಡೆ ಒಳಗಡೆನೆ ಇದಾವೆ. ಅಕ್ಕಿ ಕುಂತಮ್ಮ ಅಡಿಕೆ ಕಿತ್ತಿದ ಕಲ್ಲು ಹಾಂ ಅದು. ಚಿಕ್ಕದ್ರಲ್ಲಿ ಅವಳು ಅಡಿಕೆ ಕಚ್ಚಿ ಮಡ್ತಿದ್ದು ಸಣ್ಣ ಕಲ್ಲು. ಹಾಂ, ಇವಾಗ ಬರ್ತಾ ಬರ್ತಾ ವರ್ಷ ಕಳೀತದಂಗೆಲ್ಲ ದೊಡ್ಡದಾಗಿದೆ. ಎಲ್ಲಿದೆ ಅದು? ಅದು ಕಣಿ ಆಂಜನೇಯ ಸ್ವಾಮಿ ಪಕ್ಕ ಅಲ್ಲಿ ಪಕ್ಕ ಗುಡ್ಡೆಯಲ್ಲಿರೋದು ಕರಿನ ಗುಡ್ಡೆ ಅಂತ. ಹಾಂ, ಅದ್ರ ಕಲ್ಲು ಮೇಲೆ ಕಲ್ಲಿದೆಯಲ್ಲ, ಹಾಂ, ಅಲ್ಲಿ ಏನು ಈಗ ತೋರಿಸ್ತಾ ಇದೀರೋ ಅದೇ. ಕರೆಕ್ಟಾಗಿ ದೇವಸ್ಥಾನ ನೇರ ಇದಿರೋದು. ಹಾಂ, ದೇವಸ್ಥಾನ ಮರದ ನೇರ ಇದೆಯಲ್ಲ, ಅದು ಮೇಲ್ಗಡೆದು. ಮೇಲ್ಗಡೆ ಕೂತಿದೆಯಲ್ಲ ಕಲ್ಲು, ಹಾಂ, ಅದು ಯಾವುದೇ ಗ್ರಿಪ್ ಇಲ್ದೇ ಅದು ಕೂತಿದೆ. ಏನು ಗ್ರಿಪ್ ಇಲ್ಲ, ಏನು ಗ್ರಿಪ್ ಇಲ್ಲ, ಕಲ್ಲು ಮೇಲೆ ಕೂತಿರೋದು ಅದು. ಆಗ ಕುಂತಮ್ಮ ಅಡಿಕೆ ಕೆತ್ತಿಗೆ ಬಳಸ್ತಿದ್ದಂಥ ಕಲ್ಲು ಅದು. ಅದಕ್ಕೇನು ಸಪೋರ್ಟ್ ಇಲ್ಲ, ಏನಿಲ್ಲ, ಕಲ್ಲು ಮೇಲೆ ಅಷ್ಟೇ ಕೂತಿರೋದು ಅದು. ಏನು ಕಾಣ್ತಿದೆ ಹಾಂ ಅದ್ರ ಹಿಂಭಾಗನೇ ಭೀಮ ಉಳುಮೆ ಮಾಡಿ ರಾಗಿ ಎಲ್ಲ ಬೆಳೀತಿದ ಅಂತ ಹೇಳಿದ್ರಲ್ಲ, ಹಾಂ ಸಮತಟ್ಟಾದ ಜಾಗ ಹಾಂ ಇದ್ರ ಮೇಲ್ಗಡೆನೇ ಇರೋದು. ಹಿಂದೆ ಜನ ಏನು ನೋಡ್ತಿದ್ರು ಅಂದರೆ, ಅಲ್ಲಿ ಸಮತಟ್ಟ ಜಾಗ ಇದೆಯಲ್ವಾ, ಹಾಂ ಈ ದನ ಕರುಗಳಿಗೆ ಮೇವಿಲ್ಲ ಅಂದಾಗ ಹಾಂ ಅಲ್ಲಿ ಹೋಗಿ ಟೆಂಟ್ ಹಾಕ್ಕೊಂಡು ಹಾಂ ತಿಂಗಳಾರು ಗಟ್ಟೆ ಮೇಯಿಸ್ಕೊಂತಾನ ಹಾಂ, ಅಲ್ಲೇ ತಂಗಿದ್ದು ಬರ್ತಿದ್ರು. ಹೌದಾ? ಹೌದು, ಹಿಂದೆ ಆ ಥರ ಮಾಡ್ತಿರೋ, ಬಟ್ ಇವಾಗ ಆಗಲ್ಲ. ಕಲ್ಯಾಣಿಯಲ್ಲಿ ಅದೇ ಕಲ್ಯಾಣಿ ಈಗೇನು ಅಲ್ಲಿ ಬನ್ನಿ ಫ್ರೆಂಡ್ಸ್, ಕಲ್ಯಾಣಿ ನೋಡೋಣ. ಇಲ್ಲಿ ಪ್ರತಿಯೊಬ್ಬರು ಬಂದಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಏನು ನೀರಿದೆ ಹಾಂ, ಪ್ರತಿಯೊಬ್ಬರು ಹಾಕೊಂಡು ಹೋಗಲೇಬೇಕು. ಓಹೋ, ಇಲ್ಲಿ ಬಂದಾಗ ಹಾಂ, ಕೆಳಗಡೆಯಿಂದ ನೀವು ಯಾವ್ಯಾರ ಬನ್ನಿ ಏನೇ ಇರಿ, ಇಲ್ಲಿ ಬಂದಾಗ ನೀರು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ವ್ಯೂ ನೋಡಿ ಫ್ರೆಂಡ್ಸ್. ಸುತ್ತ ಬಂದಿರ್ತಾರಲ್ಲ, ಮಕ್ಕ ತೊಳ್ಕೊಂಡು ನೀರು ಹಾಕೊಂಡು. ಇದು ಮಳೆ ನೀರು, ಈಗಲೇ ನೀರು ಬಿಡ್ತಿದ್ದಾರೆ ಅಷ್ಟೇ. ಆಮೇಲೆ ಏನಿಗೆ ಈ ಥರ ಇದೆ ಅಂತ ಮಾತ್ರ ಅಂದ್ಕೋಬೇಡಿ, ಆರಾಮಾಗಿ ತಲೆಗೆ ಹಾಕೋಬೋದು. ಮತ್ತೆ ಕುಡಿಯೋಕ್ಕೆ ಕುಡಿಯೋಕ್ಕೂ ಯೂಸ್ ಮಾಡ್ತಾರಂತೆ. ಇತ್ತೀಚೆಗೆ ಫಿಲ್ಟರ್ ನೀರು ಬಂದಮೇಲೆ ನಮಗಿದೆಲ್ಲ ಅಸಹ್ಯ ಅನ್ಸುತ್ತೆ ಅಷ್ಟೇ. ನಮ್ಮ ಸುತ್ತಮುತ್ತನೇ ಇರುತ್ತೆ, ಗೊತ್ತಿಲ್ಲದಿರೋ ಹಿಸ್ಟ್ರಿ ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ, ನೀವು ಟ್ರೈ ಮಾಡಿ. ಹಾಗೆ ಈಗ ಏನು ಕಾಣ್ತದೆ ಅಲ್ಲಿ ಪೂಜಾರಪ್ಪರು ಏನು ಹೇಳಿದ್ರು, ಭೀಮ ಕದೇಲಿ ಹೊಡೆದ ಅಂತ, ಆ ಬಂಡೆನೇ ಇದು. ಇದು ಕುಂತಮ್ಮ ಹೋಗ್ಬೇಕಾದ್ರೆ ಜಾಗ ಇಲ್ಲ ಅಂದಾಗ ಭೀಮ ಗದೆಲಿ ಹೊಡೆದಾಗ ಆ ಕಲ್ಲು ಏನು ಅದು ಭೀಮ ಹೊಡೆದ ಗದೆಯಲ್ಲಿ ಎಲ್ಲ ಜಾಗ ಸರಿಕೊಂಡಿರೋದು ಬಂಡೆಗಳು. ನೋಡಿ ಫ್ರೆಂಡ್ಸ್, ಇದೇನೆ ಇದು ಬಂಡೆ ನೋಡ್ರಿ, ಅಲ್ಲಿ ಹೋಗ್ತಿದ್ದಲ್ಲ ಸೌಮ್ಯರು. ಈ ಜಾಗ ಗದಲ್ಲಿ ಹೊಡೆದಾಗ ಅದು ಜಾಗ ಆಗಿರೋದು. ಅಲ್ಲೋ ಕುಮಾರಣ್ಣ? ಹೌದು, ಕುಂತಮ್ಮ ಹೋಗೋಕ್ಕೋಸ್ಕರ ಹೊಡೆದಿದ್ದ ಜಾಗ, ಕುಂತಮ್ಮ ಹೋಗೋಕ್ಕೋಸ್ಕರ ಹೊಡೆದಿದ್ದು. ಜಾಗ ಇಲ್ಲಿದ್ದಲ್ಲ ಹಾಂ, ಜಾಗ ನೋಡಿ ಇದೆ. ವಾವ್, ಆಗ ಇದು ಓಪನ್ ಪ್ಲೇಸ್ ಇತ್ತು ಸೌ. ಇದೆಲ್ಲ ಮರಗಳು ಬೆಳ್ಕೊಂಡು ಕವರ್ ಆಗ್ಬಿಟ್ಟೈತೆ. ಹಾಂ ಹಾಂ, ತೋರಿಸಿದ್ದೀನಲ್ಲ. ಇದು ಹೊಡೆದಾಗ ಬಂಡೆಗಳು ಚೂರಾಗಿ ಸೈಡ್ಗೆ ಜರ್ಕಿದೆ ನೋಡಿ, ಇದೆಲ್ಲ ಸೈಡಿಗೆ ಜರ್ಕೊಂಡಿದೆ ಅಂತ ಹೊಡೆದಾಗ. ನಾನು 2 ಕೆಲಸ ಆಗಲಿ ಅಂತ ತೆಂಗಿನಕಾಯಿ ಹೊಡೆದಿದ್ದೆ. ಹೌದು,
ಒಂದು ಮನೆ ಕಟ್ಟಬೇಕು ಅಂತ. ಆ ಕಾಯಿ ಒಡೆದೋಗಿತ್ತು. ಇನ್ನೊಂದೇನೋ ಕೇಳ್ಕೊಂಡಿದ್ದೆ, ಅದು ಒಡೆದಿರಲಿಲ್ಲ. ಆ ಕೆಲಸ ಆಗಲಿಲ್ಲ. ಮನೆ ಕೆಲಸ ಕಟ್ಟಿದ್ವಿ ಮನೆ. ಇದು ನಿಜ, ನಾನೇ ಸಾಕ್ಷಿ ಅದಕ್ಕೆ. ಯಾಕೆಂದರೆ ಇಲ್ಲಿ ಹೊಡೆದಿದ್ವಿ, ಎಲ್ಲೋ ಈ ಜಾಗ ಕುಡಿಬೇಕಿಲ್ಲೆಲ್ಲೋ. ಆ ಜಾಗ ಮಧ್ಯೆ ಏನು ಕಾಣ್ತೈತೆ, ಈ ಜಾಗಕ್ಕೆ ಅನ್ಸುತ್ತೆ ಮೇ ಬಿ. ನಿಂತ್ಕೊಂಡು ಆ ಜಾಗ ಕೊಡಿದ್ರೆ ಅಲ್ಲಿಗೆ ಜಾಗ ನಾವು ಏನು ಆರ್ಕೆ ಹೊತ್ಕೊಂಡು ನಾವು ಹೊಡಿತೀವೋ ಅದು ಸಕ್ಸಸ್ ಆಗುತ್ತೆ ಅಂತ ಕಾಯಿ ಹೊಡ್ತೀವಿ. ಏನಿದು ಕುಂತಮ್ನಳ್ಳ, ಅದು ಕುಂತಮ್ನಳ್ಳ ಹಳ್ಳ ಅಂತ ಹೇಳ್ತೀವಿ. ಅದೀಗ ಇದ್ರ ನೀರು ಹಿಂಗೆ ಬರಬೇಕು, ಹಾಂ, ಈ ಡೌನ್ ನೀರು ಹಿಂಗೆ ಬರಬೇಕು. ಹಾಂ, ಈ ನೀರೆಲ್ಲ ಇದೇಕ ಕೆಳಕ್ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಗೊತ್ತೆ, ಇದೇಕ ಕಂಬ್ರಿನ ಮಾಡ್ಕೊ ಹಳ್ಳ ತರ ಮಾಡ್ಕೊಂಡೋಗ್ಬೇಕು. ಹೋಗಲ್ಲ ಇದು. ಇಲ್ಲೋ ಮಧ್ಯಾಂತರದಲ್ಲಿ ಇಲ್ಲೊಂದು ಅದು ಮಳೆ ನಿಂತ ಮೇಲೆ ಒಳಕ್ಕೆ ಬಿಳು ನೀರ್ ಸೌಂಡ್ ಕೇಳಿಸ್ತದೆ, ಡಮ 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 ಅಂತ. ಹೌದು, ಈ ಬಂಡೆಗಳ ಮೇಲೆ ನೀರು ಬಂದ್ರೆ ಇದೆಲ್ಲ ನೀರು ಅಲ್ಲಿನ ಮೇಲಿನ ಬರೋ ನೀರೆಲ್ಲ ಇಲ್ಲಿ ಬಂದ್ರೆ ಇದೇಕ ಹೊಡ್ಕೊಂಡೋಗ್ಬೇಕು. ಅದು ನಿಜ ನಿಜ ನಿಜ. ನಾವ್ ಹೇಳ್ದೆ ಅರ್ಥ ಮಾಡ್ಕೊಳ್ಳಿ. ಹೌದೌದು. ಬಟ್ ಈ ಹಳ್ಳ ಅರ್ಧ ಇದರಿಂದ ಆಚೆ ಹೋಗಲ್ಲ. ಅವ್ರು ಹೇಳ್ತಾ ಇರೋದು ಸ್ನೇಹಿತರೆ, ಈ ಮೇಲ್ಗಡೆ ಏನು ಮಟ್ಟ ಆಗಿ ಜೋರು ಮಳೆ ಬಂದರೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಕಾಲುವೆಗೆ ನೀರಷ್ಟೇ ಬರುತ್ತೆ. ಏನು ಸ್ವಾಮಿಗಳೇ? ಆದರೆ ಅವ್ರು ಹೇಳೋದು ಇಲ್ಲೆಲ್ಲೋ ಮಧ್ಯ ಹಳ್ಳ ಇದೆ, ಅಲ್ಲೇ ಹೋಗುತ್ತೆ, ಅದರಿಂದ ಮುಂದಕ್ಕೆ ಹೋಗಲ್ಲ. ಅಕಸ್ಮಾತ್ ಮುಂದಕ್ಕೆ ಹೋದರೆ ಈ ಊರುಗಳೆಲ್ಲ ತುಂಬಬೇಕು, ಆ ಥರ ಬರುತ್ತೆ, ಬಟ್ ಹೋಗಲ್ಲ ಅಂತ. ಮಳೆ ನಿಂತ ಮೇಲೆ ಆ ಸೌಂಡು ಕೇಳಿಸುತ್ತಂತೆ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿದೆ ಜೇನು. ಇಲ್ಲೆಲ್ಲ ಕಟ್ಟಿ ಬಿಟ್ಟು ಎತ್ತು ಹೋಗಿರೋದು. ಆ್ಯಕ್ಚುಲಿ ಅಲ್ಲಿದೆ ಅಲ್ಲಿದೆ ಅಲ್ಲಿ ಕಾಣಿಸೋದಿಲ್ಲ. ಓಕೆನಾ? ಇಲ್ಲಿ ಹಾಂ, ಎಲ್ಲಿ ಅದೇ ತೋರಿಸಿದ್ದು ನಾನು ಈಗ. ತೋರಿಸ ಅಲ್ಲಿದೆಯಲ್ಲ, ಅದು ನೋಡಿದೆ. ಕಾಣದಂಗೆ ಇರುವಂಥದ್ದು. ಬಟ್ ನಾವು ಯಾವಾಗ ಯಾವುದೇ ತಪ್ಪು ಇಲ್ಲಿ ನಡೆದ್ರೆ ಕಟ್ಟಿಟ್ಟ ಬುತ್ತಿ, ಅಪಾಯ ಕಟ್ಟಿಟ್ಟ ಬುತ್ತಿ. ಹುಷಾರಾಗಿರಿ ಅಷ್ಟೇ ಫ್ರೆಂಡ್ಸ್. ಬರೋರು ಏನು ಪದೇ ಪದೇ ಹೇಳಿ ಎದುರಿಸ್ತಿದ್ದಾರೆ ಅಂತ ಮಾತ್ರ ಅಂದ್ಕೋಬೇಡಿ. ಇಲ್ಲಿ ನಡೆಯುವಂಥ ನಿಜನ ಹೇಳ್ತಿದ್ದೀವಿ ಅಷ್ಟೇ. ಇವರು ಇಲ್ಲಿಯವರೇ ಆಗಿರೋದ್ರಿಂದ ಇವರೇ ಹೇಳ್ತಿದ್ದಾರೆ, ಅವ್ರ ಮಾತೇ ನಂಬಿ. ನೀವು ನಮ್ಮ ಮಾತು ನಂಬ್ತಿದ್ರು ಸರಿನೇ. ನೋಡಿ, ಇದು ಭೀಮನ ಮೈಯಿಂದ ಬಂದಂಥ ಕೊಳೆಯಿಂದ ತೆಗೆದು ಮಾಡಿರುವಂಥ ಪ್ರತಿಮೆ. ಇದು ಕಲ್ದೇವರಲ್ಲ. ಒಂದ್ಸರಿ ತೋರಿಸ್ತೀನಿ. ನಾನು ತೋರಿಸ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾರೇ ಕಡ್ಡಿಲಿ ಅಲ್ಲಿ ಯಂತ್ರಲಿ ಅಲ್ಲಿ ಚುಚ್ಚಬಾರ್ದು, ದಯವಿಟ್ಟು ನೋಡಿ. ನೋಡಿ ಅಲ್ಲ ಆ ಕಡೆ ಅಲ್ಲ. ನೋಡ್ಕೊಂಡ್ರ ಇದು ಮತ್ತೆ ನೀವು ಯಾರು ಟೆಸ್ಟ್ ಮಾಡಕ್ ಬಿಡಲ್ಲ. ನೀವು ದಯವಿಟ್ಟು ಹೇಳಿ, ನಾವು ಮಾಡ್ದು ಅಂತ ಬಾಕಿಯವ್ರು ಬಂದು ಕಡ್ಡಿನ ಚುಚ್ಚೋದಾಗ್ಲಿ ಟೆಸ್ಟ್ ಮಾಡೋದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ. ಹಿಂದೆ ಇದು ಬಾಕ್ಲಿರ್ಲಿಲ್ಲ, ಇಷ್ಟೇ ಇದ್ದದ್ದು. ಕರಡಿ ಬಂದು ಏನ್ ಮಾಡ್ತಿತ್ತು, ಹಿಂಗ್ ತಳ್ಬಿಟ್ಟು ಹೊಡಾಕ್ತಿತ್ತು. ಈ ಕತ್ತು ಹಿಂಗ್ ಉರಿಕೊಬಿಡ್ತಿತ್ತು. ಕತ್ತೆ ಈ ಮುಸುಡಿನ ಹಿಂಗ್ ಉರಿಕೊಬಿಡ್ತಿತ್ತು. ಆಗೇನ್ ಮಾಡ್ದೋ ನಾವು ಡೋರ್ ಹಾಕ್ಸ್ದೋ. ಆಮೇಲೆ ಈಗ ಬೇಸಿಗೆ ಟೈಮ್, ಜನವರಿ ಟೈಮ್ ಬಂದ್ರೆ ಆಪೋಸಿಟ್ ಬಿಸಿಲು ಬಂದ್ ಬಿದ್ರೆ ಇಲ್ಲಿಗೆ ಇದೆಲ್ಲ ಕರಿಕೊಬಿಡ್ತದೆ. ಮೆಲ್ಟ್ ಆಗಿ ಕರಗಿ ಒಂಥರ ಇದಾಗಿ ಮೇಣ ಕರಗದ ನೀರ್ ತರ ಚೊಟ್ಟಾಗಿರ್ತದಲ್ಲ, ಹಂಗ್ ಚೊಟ್ಟಿಲಿ ಅರ್ಧ ನಿಂತಿರ್ತದೆ. ಬಂದು ನಾವು ಮತ್ತೆ ಹಂಗೆ ಸರ್ ಮಾಡ್ಕೋಬೇಕು. ಓ ಹೌದಾ? ಇದಿಷ್ಟು ಎಷ್ಟು ಬೀಳುತ್ತೆ, ಅದೇ ಬಿಸಿಲು ಎಷ್ಟು ಬಿದ್ದು ಫೋರ್ಸ್ ಜಾಸ್ತಿ ಕಾವಲ್ ಬಿದ್ದಾಗ ಕರಿಕೊಬಿಡ್ತದೆ. ನಾವು ನೋಡಿದಾಗ ಇನ್ನೂ ಸಣ್ಣ ಇತ್ತು. ಆಕ್ಚುಲಿ ಇನ್ನೂ ಸಣ್ಣ ಇತ್ತು ನಾವು ನೋಡಿದಾಗ. ಇದು ಕಲ್ಲು, ಇದು ಕಾಯಿ ಹೊಡಕ್ಕೆ ಇಟ್ಕೊಂಡಿರೋ ಕಲ್ಲು ಇದು. ಓಕೆ. ಇದೆಲ್ಲ ಫುಲ್ಲು ಎಲ್ಲ ಅದೇ. ಇದು ಅದೇನ? ಓಹೋ, ಇದು ಅದೇನಾ? ಅದು ಅದೇನ, ಅದು ಅದೇನ, ಇದು ಅದೇನ, ಇದು ಅದೇನ. ಈ ಮುಂದ್ಗಡೆ ಕಲ್ಲು ಬಿಟ್ಟು ಕಲ್ಲು ಮಾತ್ರ ಇಟ್ಕೊಂಡಿದ್ದೀವಿ. ಕಾಯಿ ಹೊಡಿಯಕ್ ಬಿಟ್ಟು ಇದು ಕಲ್ಲು. ಇದೊಂದು ಪಾನ್ ಬಟ್ಲು ಮಾತ್ರ ಕಲ್ಲು ಅಷ್ಟೇ. ಇನ್ ಬಾಕಿದ್ದು ಇದೆಲ್ಲ ಪೂರ್ತಿ ಹಂಗೆ. ಇದು ವರ್ಷ ವರ್ಷ ಬೆಳೀತಾ ಇರೋದೆ. ನಿಮ್ಗೆಲ್ಲ ಆಶ್ಚರ್ಯ ಆಯ್ತಾ?
ಇಲ್ಲೇ ಗೊತ್ತಾಗ್ತಿದೆಯಲ್ವಾ, ನಾವು ಇಲ್ಲೇ ಹಾಕಿದೀವಲ್ಲ ಬೆಳ್ಳು, ಇಲ್ಲೇ ಹಾಕಿದೀವಲ್ವಾ, ಇಲ್ಲೇ ನಾವು ಶೇಪ್ ಹಿಂಗೆ ಕೊಟ್ಕೋಬೇಕು, ಹಿಂಗೆ ನೀಟಾಗಿ ಹಿಂಗೆ. ಅದು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅದೆಲ್ಲ ಸರ್ವ್ ಮಾಡ್ಕೊಂಡು ಹಿಂಗೆ ಮಾಡ್ಕೋಬೇಕು. ಇದಕ್ಕೆ ಅಂತ ಎಣ್ಣೆ ಬರುತ್ತೆ, ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ, ಅದು ನಿಕ್ಕೊಂಡು ಸರ್ವ್ ಮಾಡ್ಕೋಬೇಕು ಅಲ್ಲಲ್ಲ. ಅದ್ಭುತ ಇವೆಲ್ಲ. ಇದು ಇನ್ನೂ ಚೆನ್ನಾಗಿತ್ತು, ಎಲ್ಲ ಕಟ್ಟಿದ್ ಚುಚ್ಚಿ 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 ಹಾಳು ಮಾಡ್ಬಿಟ್ಟು. ನಿಜ ಹೇಳ್ಬೇಕು ಅಂದ್ರೆ ನಾನು ಬಂದ ತಕ್ಷಣ ಅದೇ ಅನ್ಕೊಂಡಿದ್ದೆ. ಫಸ್ಟ್ ನಾವು ಒಂದು 10 ವರ್ಷದಿಂದ ಬಂದು ನೋಡಿದಾಗ ಇನ್ನೂ ಸೇಫ್ ತುಂಬಾ ಚೆನ್ನಾಗಿ ಬಸವ ಹೆಂಗ್ ಕಾಣಿಸಿತ್ತು ಹಂಗೆ ಇತ್ತು. ಇದೆಲ್ಲ ಚುಚ್ಚಿರೋದು, ಇದೆಲ್ಲ ಕುಳಿ ಬಿದ್ದಿರೋದೆಲ್ಲ ಚುಚ್ಚಿ ಚುಚ್ಚಿ ಎಳ್ದಿರೋದು ಇದೆಲ್ಲ. ಈಗ ಚುಚ್ಚಕ್ಕೆಲ್ಲ ಶುರು ಮಾಡಿದ್ರೆ ನೀವು ಇದು ಮೆಸ್ ಹಾಕ್ಸ್ತು, ಇದು ಹಸಿರು ಕಲರ್ ಮೆಸ್. ನಾವು ಆ್ಯಕ್ಚುಲಿ ನಾನು ನೋಡಿದಾಗ 10 ವರ್ಷದಿಂದ ಇನ್ನೂ ಚೆನ್ನಾಗಿತ್ತು, ಲಕ್ಷಣವಾಗಿತ್ತು. ಹೌದು, ನಾನು ನೋಡಿದ್ದೆ, ಅದೇ ಅಂದ್ಕೊಂಡೆ. ಇನ್ನು ಸ್ವಲ್ಪ ಚಿಕ್ಕದಿತ್ತು, ಆಮೇಲೆ ತುಂಬ ಬಸವನ್ನ ನೋಡ್ದಂಗೆ ಆಗ್ತಿತ್ತು ಅದು. ಆ ಕಿವಿ ಎಲ್ಲ ನೀಟಾಗಿ, ಹೌದು ನಾನು ನೋಡಿದ್ದೆ, ಶೇಪ್ ಎಲ್ಲ ಕರೆಕ್ಟಾಗಿತ್ತು. ಈಗ ಬಂದವರು ಚೆಕ್ ಮಾಡೋಕ್ಕೋಸ್ಕರ 2 ವರ್ಷದಿಂದ ಈಚೆ ಕಾಳು ಮಾಡೋದು. ದೊಡ್ಡ ದೇವಸ್ಥಾನದಲ್ಲಿ ಈ ತರ ದೇವ್ರನ್ನ ಹತ್ರದ ನೋಡುತ್ತಾನೆ, ಇಲ್ಲ ಎಲ್ಲೂ ಸಿಗಲ್ಲ. ಅದ ನಿಜ, ಅದಂತೂ ನಿಜ. ಇಷ್ಟತ್ರಕ್ಕೆ ಎಲ್ಲೇ ಇರುತ್ತೆ, ನೀವೆಲ್ಲ ಕೈ ಮುಕ್ಕತ್ತೀರಿ, ಗಂಧೆ ಎಲ್ಲೋ ಇಟ್ಟಿರ್ತಾರೆ. ಹೌದೌದು, ನಿಜ ನಿಜ, ಎಲ್ಲಿ ಯಾವ ಎಲ್ಲೂ ಇಲ್ಲ. ಇದನ್ನ ಆಕ್ಚುಲಿ ನಾವು ಉಳಿಸ್ಕೋಬೇಕು, ಇದನ್ನ ಮತ್ತೆ ಇಂಥ ದೇವಸ್ಥಾನ ಕಾಪಾಡ್ಕೋಬೇಕು ನಾವು. ಹೌದು, ಇದು ನಮ್ಮ ಜವಾಬ್ದಾರಿನೇ. ಈ ತರ ಮಿರಾಕಲ್ ಎಲ್ಲಿದೆ? ಎಲ್ಲೂ ಇಲ್ಲ. ಬಸವ ಈ ತರ ಕೈ ಇಟ್ಟರೆ ಇದು ಮಾಡೋದು ಎಲ್ಲಿದೆ? ಎಲ್ಲೂ ಇಲ್ಲ. ಇದು ಮಾಮೂಲಿ 2 ಕಾಲು, ಆ ಕಡೆ ಒಂದು ಈ ಕಡೆ ಒಂದು ಕಾಲು. ಇದು ನಾವು ಕಟ್ಟಿದೀವಲ್ಲ ಲಿಂಗು, ಈ ತರ, ಅದಕ್ಕೆ ಲಿಂಗು. ಇದು ಬಸಪ್ಪನ ಲಿಂಗು, ಇದು ಕರಡಿಗೆ, ಇದು ಲಿಂಗು. ನೋಡಿ, ಫುಲ್ ಬಸವನ ಸೇಫ್ ಇದೆ, ಎಲ್ಲ ಹಿಂದೆ ಇಲ್ಲ. ಇದನ್ನೆಲ್ಲ ಕಾಪಾಡ್ಕೋಬೇಕು ನಾವು. ಯಾರು ಸ್ಲಿಪ್ಪರ್ ಹಾಕ ಬರಬಾರ್ದು, 1 2 ಪಾರ್ಟಿ ಮಾಡಕ್ ಬರಬಾರ್ದು, 3 ಕಡ್ಡಿಯಿಂದ ಚುಚ್ಚಬಾರ್ದು, 4ನೇದು ಸ್ವಚ್ಛತೆ ಕಾಪಾಡಬೇಕು. ಪ್ಲಾಸ್ಟಿಕ್ ಅವೆಲ್ಲ ಬಿಸಾಕಿ, ನೀರಿನ ಬಾಟ್ಲು ದಯವಿಟ್ಟು ತಗೊಂಡೋಗಿ, ಆಚೆಗಡೆ ಅವರೇ ತಗೊಂಡೋಗಿ ಕೆಳಗಡೆ ಎಲ್ಲ ಹಾಕಿ. ಅದು ಅಷ್ಟು ನಾವು 4-5 ಐಟಮ್ ಕಂಡೀಷನ್ ಹೇಳಿ. ಇಲ್ಲಿಗೆ ಬರುವಂಥ ಟೂರಿಸ್ಟ್ ಅವರೇ ಆಗಿರ್ಬೋದು, ಭಕ್ತಾದಿಗಳೇ ಆಗಿರ್ಬೋದು, ಯಾರಾದರೂ ಬಂದರೆ ಇಲ್ಲಿ ಏನು ಬಸಪ್ಪನ ಮಡಗಿದ್ದಾರೆ ಅದನ್ನು ಯಾವ ರೀತಿ ಹಾಳು ಮಾಡದ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು. ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಅದು ಒಳಗಡೆ ಹೋಗುತ್ತೆ ಅಂತ ನೀವು ಕಡ್ಡಿ ತಗೊಂಡು ಅದಕ್ಕೆ ಚುಚ್ಚುದೇ ಆಗಲಿ, ಅದನ್ನ ವಿಘ್ನ ಮಾಡೋದೇ ಆಗಲಿ ತಪ್ಪು ಮಾಡಬೇಡಿ. ಬಸವೇಶ್ವರ ಅಂತ ಏನು ಮಾಡಿದಾರೋ ಅದರಲ್ಲಿ ಅಪರಾಧ ಶಕ್ತಿ ಇದೆ, ಅದನ್ನು ವಿಘ್ನ ಮಾಡೋಕ್ಕೆ ಯಾರೂ ಹೋಗಬೇಡಿ. ವಿಘ್ನ ಮಾಡಿದೆ ಅಂತ ಅಲ್ಲಿ ಆ ದೇವ್ರಿಗೆ ಏನಾರು ಇದಾಯಿತು ಅಂದರೆ ನಿಮಗೆ ತೊಂದರೆ ಆಗ್ಬೋದು. ಅದರಿಂದ ದಯವಿಟ್ಟು ಈ ವಿಗ್ರಹಕ್ಕೆ ಯಾವುದೇ ಆದ ತೊಂದರೆಯನ್ನು ಮಾಡಬೇಡಿ. ಇಲ್ಲಿ ಟ್ರೆಕ್ಕಿಂಗ್ ಬರುವಂಥವರು ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇದನ್ನು ವೀಡಿಯೋ ನೋಡಿ, ಮತ್ತು ಯಾರಾದರೂ ಇಲ್ಲಿಗೆ ವ್ಯೂಸ್ ಚೆನ್ನಾಗಿದೆ ಟ್ರೆಕ್ಕಿಂಗ್ ಬಂದರೆ ನೀವು ಎಷ್ಟು ಸೇಫಾಗಿ ಬರ್ತೀರಾ ಬಂದು ಹೋಗಿ. ಬಟ್ ಯಾವುದೇ ಹಾನಿನ ದಯವಿಟ್ಟು ಮಾಡಬೇಡಿ. ಇದು ನಾವು ಕೈ ಮುಗಿದು ಕೇಳ್ಕೊತಿದ್ದೀವಿ ಅಂತಲೇ ಅಂದ್ಕೊಳ್ಳಿ. ಯಾಕೆಂದರೆ ನಾನು 10 ವರ್ಷದಿಂದ ಬಂದು ನೋಡಿದಾಗ ತುಂಬ ಚೆನ್ನಾಗಿತ್ತು. ಅದನ್ನೀಗ ಖಂಡಿತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ನೂ ತುಂಬ ಚೆನ್ನಾಗಿತ್ತು ಅದು. ನಾನು ನೋಡಿದಾಗ ಬಸವ ಸೇಮ್ ಹೆಂಗಿತ್ತು ಹಂಗೆ ಇತ್ತು. ಬಟ್ ಈ ರೀತಿ ಬಂದವರೆಲ್ಲ ಕಡ್ಡಿ ಚುಚ್ಚಿ ಟೆಸ್ಟ್ ಮಾಡೋಕೆ ಹೋಗಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಬರೋರು ಇದನ್ನು ಉಳಿಸಿ ಇನ್ನಷ್ಟು ಬೆಳೆಸೋ ಪ್ರಯತ್ನ ಮಾಡಿ. ಈ ಬಸವೇಶ್ವರ ಶಕ್ತಿ ಇನ್ನಷ್ಟು ಗೊತ್ತಾಗೋ ಥರ ಮಾಡಿ. ದಯವಿಟ್ಟು ಇಲ್ಲಿಗೆ ಬರೋರು ಯಾರು ಆ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ. ಇದು ಇಲ್ಲಿ ಗ್ರಾಮಸ್ಥರು ಮತ್ತು ಸ್ವಾಮಿಗಳ ಕೇಳ್ಕೊತಿದ್ದಾರೆ, ಕಳಕಳಿಯಾಗಿ ಕೇಳ್ಕೊತಾರೆ, ಬನ್ನಿ ಇರಿ, ಪ್ಲಾಸ್ಟಿಕ್ ತಂದ್ರೂ ತಗೊಂಡೋಗಿ, ಬೇರೆ ಏನೂ ಕೆಲಸ ಮಾಡಬೇಡಿ. ಅದು ಕಡ್ಡಿ ಚುಚ್ಚೋದು ಚೆಕ್ ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡಿ.